ಬಿಜೆಪಿನೂ ಅಲ್ಲ, ಈ ಕಡೆ ಮತ್ತೊಂದು ಪಕ್ಷವೂ ಅಲ್ಲ. ಹೊಸ ಪಾರ್ಟಿಯನ್ನ ಕಟ್ತಾರ ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತ ಶಾಸಕ ಯತ್ನಾಳ್. ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದೇ ಈ ಪ್ರಶ್ನೆಯನ್ನ ಉದ್ಭವವಾಗುವಂತೆ ಮಾಡ್ತಾ ಇದೆ. ಹೊಸ ಪಾರ್ಟಿಯನ್ನೇನಾದ್ರೂ ಕಟ್ತಾರಾ ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತ ಯತ್ನಾಳ್? ವಿಜಯಪುರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಹೊಸ ರಾಜಕೀಯ ವಿಚಾರ ಪ್ರಾರಂಭ ಅಂತ ಹಿಂದೂ ಹುಲಿ ಯತ್ನಾಳ್ ಹೇಳಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಐತಿಹಾಸಿಕ ವಿಘ್ನೇಶ್ವರ ದೇವಸ್ಥಾನದಿಂದ ಸಭೆ ಪ್ರಾರಂಭ ಆಗುತ್ತೆ, ಬಳಿಕ ಇಡೀ ರಾಜ್ಯದ ಪ್ರವಾಸ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಹಾಗಿದ್ರೆ ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತಹ ಯತ್ನಾಳ್ ಏನ್ ಹೇಳೋಕ್ ಕೊಟ್ಟಿದ್ದಾರೆ? ಹೊಸ ಪಾರ್ಟಿಯನ್ನ ಕಟ್ತಾರಾ? ಹಾಗಿದ್ರೆ ಬಿಜೆಪಿನೂ ಅಲ್ಲ, ಮತ್ತೊಂದು ಪಕ್ಷಕ್ಕೂ ಸೇರ್ಕೊಳ್ಳೋದಿಲ್ಲ. ಹೊಸ ಪಾರ್ಟಿಯನ್ನ ಕಟ್ಟಿ ಆರಂಭ ಮಾಡ್ತಾರಾ ಹಿಂದೂ ಹುಲಿ ಅಂತ ಹೆಸರಾಗಿರುವಂತಹ ಯತ್ನಾಳ್ ಅವರು. ಸಾಕಷ್ಟು ಇವರ ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಚರ್ಚೆಯನ್ನು ಹುಟ್ಟಾಕ್ತಾ ಇದೆ. ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದಾರೆ. ಈ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಬಾಗಲಕೋಟೆ ಅಂದ್ರೆ ಒಟ್ಟಿನಲ್ಲಿ ಬೈ ಎಲೆಕ್ಷನ್ ಯಾವಾಗ ಆರಂಭ ಆಯ್ತು ಆಗ ಸ್ವಲ್ಪ ಸುದ್ದಿ ಆದ್ರು, ಮತ್ತೆ ಇವರನ್ನ ಕರೆಸ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಟೀಕಿಸ್ತು. ಹಿಂದುತ್ವ, ನಿರುದ್ಯೋಗ, ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಮಾತನಾಡಿರುವಂಥದ್ದು. ಪ್ರಾದೇಶಿಕ ಪಕ್ಷ ಕಟ್ಟೋ ಚಿಂತನೆ ಪ್ರಾರಂಭ ಆಗಿದೆ ಅಂತ ಯತ್ನಾಳ್ ಹೇಳ್ತಾ ಇದ್ದಾರೆ. ಮೇ ತಿಂಗಳಲ್ಲಿ ಒಳ್ಳೆ ಮುಹೂರ್ತ ನೋಡಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರಂತೆ. ಮೊದಲು ಎಲ್ಲಾ ಜಿಲ್ಲಾ ಕೇಂದ್ರ, ಅದಾದ ಮೇಲೆ ತಾಲೂಕು ಕೇಂದ್ರ ಪ್ರವಾಸ ಮಾಡ್ತೀನಿ. ಹಿಂದೂ ಪರ ಚಿಂತನೆ ಉಳ್ಳವರು, ನಿರುದ್ಯೋಗಿ ಯುವಕರ ಅಭಿವೃದ್ಧಿಗೆ ಚಿಂತನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಚುನಾವಣಾ ಆಯೋಗ ಪಕ್ಷದ ಚಿಹ್ನೆ ಯಾವುದನ್ನ ಕೊಡ್ತಾರೆ ನೋಡ್ಬೇಕು. ಇನ್ನು ಮೊದಲು ಇಡೀ ರಾಜ್ಯದ ಜನರ ಅಭಿಪ್ರಾಯ ಪಡೆದುಕೊಳ್ತೀನಿ, ಅದಾದ ಮೇಲೆ ಏನ್ ಮಾಡ್ಬೇಕು ಅಂತ ನಿರ್ಣಯ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಯತ್ನಾಳ್. ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಎಲ್ಲೋ ಒಂದ್ ಕಡೆ ಸೂಚನೆಯನ್ನ ಕೊಡ್ತಾ ಇದ್ದಾರಾ ಹೊಸ ಪಾರ್ಟಿ ಆರಂಭದ ಬಗ್ಗೆ. ಮೇ ತಿಂಗಳಲ್ಲಿ ಒಳ್ಳೆ ಮುಹೂರ್ತ ನೋಡ್ತೀನಿ, ರಾಜ್ಯಾದ್ಯಂತ ಪ್ರವೇಶ ಮಾಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಮುಂದಿನ ತಿಂಗಳು ನಾನು ಒಳ್ಳೆಯ ಒಂದು ಮುಹೂರ್ತ ನೋಡಿ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಒಂದು ವಿಚಾರವನ್ನು ಪ್ರಾರಂಭ ಮಾಡೋದು. ಹಿಂದುತ್ವದ ಎಲ್ಲ ಹಿಂದೂಗಳ ಒಂದು ಸಭೆ ಅಲ್ಲಲ್ಲಿ ಜಿಲ್ಲಾವಾರು ಮಾಡ್ತಾ ಇದ್ದೀನಿ. ಮೊದಲು ಕೋಲಾರ ಜಿಲ್ಲೆಯಿಂದ ನಮ್ಮ ಏನಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ವಿಘ್ನೇಶ್ವರ ದೇವಸ್ಥಾನ, ಅಲ್ಲಿ ಪೂಜೆ ಮಾಡಿ ಇಡೀ ಕರ್ನಾಟಕ ಪ್ರವಾಸ ಮಾಡ್ತೀನಿ. ನನ್ನ ಮೂರು ಉದ್ದೇಶ: ಒಂದು ಹಿಂದುತ್ವ, ಒಂದು ನಿರುದ್ಯೋಗ, ಮೂರನೇದು ಅಭಿವೃದ್ಧಿ. ಈ ಮೂರು ವಿಷಯ ತಗೊಂಡು ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟಬೇಕು ಅನ್ನೋಂಥ ಅಭಿಪ್ರಾಯವನ್ನು ಜನರನ್ನು ತಗೋತಾರೆ. ಮುಂದಿನ ತಿಂಗಳು ನಾನು ಒಳ್ಳೆಯ ಒಂದು ಮುಹೂರ್ತ ನೋಡಿ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಒಂದು ವಿಚಾರವನ್ನು ಪ್ರಾರಂಭ ಮಾಡೋದು. ಹಿಂದುತ್ವದ ಎಲ್ಲ ಹಿಂದೂಗಳ ಒಂದು ಸಭೆ ಅಲ್ಲಲ್ಲಿ ಜಿಲ್ಲಾವಾರು ಮಾಡ್ತಾ ಇದ್ದೀನಿ. ಮೊದಲು ಕೋಲಾರ ಜಿಲ್ಲೆಯಿಂದ ನಮ್ಮ ಏನಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ವಿಘ್ನೇಶ್ವರ ದೇವಸ್ಥಾನ, ಅಲ್ಲಿ ಪೂಜೆ ಮಾಡಿ ಇಡೀ ಕರ್ನಾಟಕ ಪ್ರವಾಸ ಮಾಡ್ತೀನಿ. ನನ್ನ ಮೂರು ಉದ್ದೇಶ: ಒಂದು ಹಿಂದುತ್ವ, ಒಂದು ನಿರುದ್ಯೋಗ, ಮೂರನೇದು ಅಭಿವೃದ್ಧಿ. ಈ ಮೂರು ವಿಷಯ ತಗೊಂಡು ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟಬೇಕು ಅನ್ನೋಂಥ ಅಭಿಪ್ರಾಯವನ್ನು ಜನರನ್ನು ತಗೋತಾರೆ. ಮುಂದಿನ ಯತ್ನಾಳ್ ಅವ್ರು ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಅವರು ಈಗಾಗಲೇ ವಿಷನ್ ಅನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಹಿಂದುತ್ವ ಅಭಿವೃದ್ಧಿ ಪಡಿಸೋದಾಗಿರಬಹುದು, ಮತ್ತೆ ನಿರುದ್ಯೋಗಿಗಳಾಗಿರ್ಬಹುದು, ವಿದ್ಯಾರ್ಥಿಗಳನ್ನ ಅಭಿವೃದ್ಧಿ ಪಡಿಸುವಂತ ವಿಚಾರದಲ್ಲಿ ನಾನು ಚಿಂತನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಹಾಗಿದ್ರೆ ಹೊಸ ಪಕ್ಷವನ್ನೇನಾದ್ರೂ ಕಟ್ತಾರಾ? ಅದ್ರ ಮೂಲಕ ತಮ್ಮ ವಿಷನ್ ಏನಿದೆ ಅದನ್ನ ಫಾಲೋ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರಾ ಯತ್ನಾಳ್? ಇವ್ರು ಕೊಡ್ತಾ ಇರುವಂತ ಹೇಳಿಕೆಗಳು, ಭರವಸೆ, ಮಾತನಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಹಾಗೇ ಅನ್ನಿಸ್ತಾ ಇದೆ.